ಅವರು ಮೋದಿ ಶಾ ಅವರಿಗೆ ನೋಡಿ ನೀವು ಓಟ್ ಕೊಡಿ, ನಿನಗೆ ನೋಡಿ ಓಟ್ ಕೊಡಿ ಅಂತ ಕೇಳ್ಬೇಕು ನೀವು. ಅದನ್ನ ಬಿಟ್ಟು ಮೋದಿ ಶಾ ನೋಡಿ ಓಟ್ ಕೊಡಿ ಅಂದ್ರೆ ನೀವು ನಿಮ್ಮ ಕೆಲಸ ಏನ್ ಮಾಡಿದ್ರೆ ಹೇಳಿ, ನಿಮ್ಮ ಅಚೀವ್ಮೆಂಟ್ ಏನಿದೆ ಹೇಳಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ತಂದಿರಿ, ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿರಿ ಹೇಳಿ, ಇರಿಗೇಷನ್ ಎಷ್ಟು ಮಾಡಿರಿ ಅದನ್ನ ಹೇಳಿ, ಮತ್ತು ಬೇರೆ ಬೇರೆ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೀವು ಹೇಳಿ ಅದರ ಮೇಲೆ ಮತವನ್ನ ಕೇಳ್ಕೊಳ್ಳಿ. ಪ್ರತಿಯೊಬ್ಬರು ಹೆದರ್ಸದೆ. ಇಲ್ಲಿ ಶಾ ಅವರು ಬಂದಿರೋದು कांग्रेस को अगर आप वोट देंगे तो इस राज्य में दंगे हो जाएंगे। क्या इसके पीछे कांग्रेस ने की, जनता दल ने की, दूसरों ने किया? जब भी उन्होंने हुकूमत की क्या दंगे हो गए? ಏನಿಲ್ಲೆಲ್ಲ ಜಗಳ ಅಲ್ವಾ, ಹೊಡ್ಪೆಟ್ಟ ಅಲ್ವಾ? ಜಾಸ್ತಿ ಆಗಿದೆ. ಸುಮಾರು 25 ಲಕ್ಷ graduates, diploma holder, engineers, skill development workers, unemployed ಇದ್ದಾರೆ. ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಯಾವ ಪ್ರಯತ್ನ ಕೂಡ ಈ ಸರ್ಕಾರ ಮಾಡಿದೆ. ಎರಡನೇದು, ಮೂರನೇದು, ಸುಮಾರು ಸರ್ಕಾರದಲ್ಲೇ ಸರ್ಕಾರಿ ವೇಕೆನ್ಸೀಸ್, ಗ್ರಾಂಟಿಂಗ್ ಏಡ್ ಇಂಥವೆಲ್ಲ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಸುಮಾರು 2,58,000 ವೇಕೆನ್ಸಿಗಳಿವೆ. ಇಷ್ಟೊಂದು ವೇಕೆನ್ಸಿಗಳು ಇಟ್ಕೊಂಡು ಯುವಕರಿಗೆ ನೀವು ಯಾಕೆ ನೌಕರಿ ಕೊಡ್ತಾ ಇಲ್ಲ? ಬಡವರ, ದಲಿತರ, ಹಿಂದುಳಿದವರು ಮಾತಾಡ್ತೀವಿ, ಅವರಿಗೆ ಅಶ್ಯೂರ್ಡ್ ಜಾಬ್ ಸಿಗೋದನ್ನ ಯಾಕೆ ತಪ್ಪಿಸ್ತಾ ಇದ್ರಿ? ಅಥವಾ ಬೇರೆ ಮಕ್ಕಳಿಗೂ ಕೂಡ ನೌಕರಿ ಸಿಗ್ತಕ್ಕಂಥದ್ದು ನೀವು ಯಾಕೆ ತಪ್ಪಿಸ್ತಾ ಇದ್ರಿ? ಬರೀ ಕೇವಲ ಇವರಿಗೆ ಅಲ್ಲ, ಉಳಿದ 30-40% ಜನರಲ್ ಕ್ಯಾಂಡಿಡೇಟ್ ಇರ್ತಾರೆ, ಅವರೆಲ್ಲರಿಗೆ ಅಶ್ಯೂರ್ಡ್ ಜಾಬ್ಗಳಿಂದ ಯಾಕೆ ತಪ್ಪಿಸ್ತೀರಿ? ಈ ಮಾತನ್ನ ನಾನು ಕೇಳಬೇಕಾಗಿದೆ. ಅದನ್ನು ಕೂಡ ಇದು ಅಂದ್ರೆ ಒಂದ್ ಕಡೆ ಕರಪ್ಷನ್, ಇನ್ನೊಂದು ಕಡೆ ಅನ್ಎಂಪ್ಲಾಯ್ಮೆಂಟ್, ಮೂರನೇದು ಇನ್ಫ್ಲೇಷನ್.